ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇದು ದೇವರಟ್ಟಿ ಕೊಟ್ಟಿದ್ದಾರೆ. ಚಿಕ್ಕುಮ್ಕಿ ಸಣ್ಣನಿಂದ ಇದೆ ಎಲ್ಲ ಇದೆ ನೋಡೋದು. ಓಡಾಡ್ತಿದ್ರು ನಿನ್ನೆ 4:15ಗೆ ಬಂದಿದ್ದಾರೆ. ಮಗ ಕರ್ದ್ನಂತು ಬಾಪ ಹೋಗೋಣ ಅಂತ. ನಾನು ಕೊಡ್ತೀನಿ ನಡೆಯಪ್ಪ, ಇನ್ನು ಏನು ಒಂದು 4-3 ಇದಾವ. ಏನು ಕೆಲಸ ಮಾಡ್ತಿದ್ದ? ಏನು ಅವನು ಯಾಕಾಲಕ್ಕೆ ಇಟ್ಟಿಗೆ ಕೆಲಸನೇ ಮಾಡಿರೋದು. ಸಣ್ಣಗಳೇ ಇಟ್ಟಿಗೆ ಕೆಲಸನೇ ಮಾಡ್ಕೊಂಡು ಬಂದಿರೋದು. ಅವನು ಇನ್ನೊಂದು ಕೆಲಸ ಮಾಡಿಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ಯಾಕಾಲಕ್ಕೆ ಅದೇನೇ ಕೆಲಸನ. ನನಗಿಲ್ಲಿ ಹೊಟ್ಟೆ ತುಂಬಲ್ಲ, ಅಲ್ಲಿ ಹೊಟ್ಟೆ ತುಂಬಲ್ಲ ಅಂತ ಅಲ್ಲಿ ನಮ್ಮ ಹೊಲ್ದಾಗೆ ವಹಿಸ್ತಿದ್ದೆ ಮೊದಲು. ಅಲ್ಲಿ ವಹಿಸ್ತಿದ್ರೆ ನನಗಾಕ ಹೊಟ್ಟೆ ತುಂಬಿಲ್ಲ, ಇಲ್ಲಿ ಇವ್ರು ಕೆಲಸ ಚೆನ್ನಾಗಿ ಕೊಡೋದಿಲ್ಲ ನನಗೆ. ನಾನು ಲಕ್ಷ್ಮಣ ಶೆಟ್ನಾಗ ಹೋಗ್ತೀನಿ ಅಂತ ಇಲ್ಲಿಗೆ ಬಂದ. ಆವಾಗಲೇ ಅವರು ಇಲ್ಲ ಇದ್ದಾರೆ ಎಲ್ಲರೂ. ಬೆಳಿಗ್ಗೆ ಮುಂಜಾನೆ ಬಂದಾಗ ಸಾಯಂಕಾಲ ಬರ್ತಿದ್ರು, ಕೆಲಸ ಮಾಡ್ತಿದ್ರು, ಮನೆಗೆ ಬರ್ತಿದ್ರು, ತಿರ್ಗಿ ಸಾಯಂಕಾಲ ಬರ್ತಿದ್ರು. ಈಗ ರಾತ್ರಿ ಏನಾಯಿತು ನಿಮಗೆ? ಏನಂತ ಹೇಳಿದ್ರು? ಏನಾಗಿದೆ ಅಂತ ಯಾರು ಏನು ಹೇಳಿಲ್ಲ. ಇಲ್ಲಿ ಯಾರು ಇಲ್ಲ ಅಂತ ಸ್ವಾಮಿ, ಅವನೊಬ್ಬನೇ ಇದ್ದಾನೆ. ಬೆಳಗ್ಗೆ ಮುಂಜಾನೆ ಕೆಲ್ಸಕ್ಕೆ ಬಂದಿದ್ದಾರಲ್ಲ ಅಚ್ಚೊಡೆಯೋಕ್ಕೆ ಅವರು. ನಾನು ಇವಾಗ ಇಲ್ಲೆಲ್ಲ ಹುಡುಗಿ ಆ ಹುಡುಗನ ಅಮ್ಮ ಬಂದಿದ್ದಾರೆ. ಎಲ್ಲ ಹುಡುಕಾಡ್ಬಿಟ್ಟಿದ್ದಾರೆ. ನಮ್ಮ ದೊಡ್ಡ ಪಿಲ್ಲಲ್ಲ ಎಲ್ಲಿ ಹೋಗಿದ್ದಾನ ಅಂತ. ಗಾಡಿ ಅಲ್ಲೇ ನಿಂತ್ಕೊಂಡೈತಿ. ಅಲ್ಲೇ ನಿಂತ್ಕೊಂಡಿದ್ದು ತಿರ್ಗೆಲ್ಲ ಹುಡುಕಾಡಿ ಬಂದು ಫೋನ್ ಹಚ್ಚಿದ್ದಾರೆ. ಫೋನ್ ಹಚ್ಚಿದಾಗ ಫೋನ್ ರಿಂಗ್ ಆಗೈತೆ. ಅಲ್ಲಿ ಫೋನ್ ರಿಂಗ್ ಆಗೈತೆ. ಆ ಕಾಲು ಹಿಂಗೆ ಗಿಳೆ ಬಿದ್ದಿದ್ವಂತೆ. ಅಮ್ಮ ದೊಡ್ಡಪ್ಪ ಇಲ್ಲಿ ಟ್ಯಾಟ್ರಿಗೆ ಕಳಕ್ಕೆ ಬಿದ್ದುಬಿಟ್ಟಿದ್ದಾನೆ ಅಂತ ಟ್ಯಾಕ್ಟ್ರಿ ಮ್ಯಾಕೆ ಇದು ಇಂಜಿನ್ ಮ್ಯಾಕೆ ಎತ್ತಿ, ಟ್ರಾಲಿ ಮ್ಯಾಕೆ ಎತ್ತಿ ಅವ್ರ ತಾಯಿ ಮಗ ತೆಗ್ದಿದ್ದಾರೆ. ಅವನು ತೆಗೆದು ಅಲ್ಲಿಗೆ ಮನೆಗಿಸಿದ್ದಾರೆ. ಮನೆಗಿಸಿ ನಮಗೆ ಫೋನ್ ಹಚ್ಚಿದ್ದಾರೆ, ದೊಡ್ಡಪ್ಪ ತೀರೋಗಿಬಿಟ್ಟಿದ್ದಾನೆ, ನಾಲ್ಕೆ ಕಡ್ಕೊಂಡು ಸತ್ತು ಹೋಗಿಬಿಟ್ಟಿದ್ದಾನೆ ಅಂತ. ಅವ್ರು ಫೋನ್ ಹಚ್ಚಿದಾಗ ನಾವು ಓಡಿ ಬಂದಿದ್ದೀವಿ. ಇನ್ನು ಯಾರ ಮೇಲೆ ಅನುಮಾನ ಇದೆಯಾ? ಏನು ಯಾರ ಹತ್ರ ದ್ವೇಷ ಕಟ್ಕೊಂಡಿದ್ನ? ಏನು ಇಲ್ಲ ಸರ್, ಅವ್ರಿಗೆ ಗೊತ್ತು, ನಮಗಿಲ್ಲ. ನಮ್ಮ ತಮ್ಮನವ್ರು ಒಬ್ಬರ ಮೇಲೆ ಜಗಳಕ್ಕೆ ಹೋಗಾರಲ್ಲ, ಒಬ್ಬರ ಮೇಲೆ ಕಚ್ಚಾಡ ಇಡೀ ತುಮಕೂರು ನಳ್ಳಗಾಗಲಿ ಸರ್. ಕೇಳ್ರಿ ಬೇಕಾದ್ರೆ, ಒಬ್ಬರ ಮೇಲೆ ಜಗಳ ಇಲ್ಲ. ಇನ್ನು ಒಳ್ಳೆಯರ ಅಂತ ಅನಿಸ್ಕೊಂಡು ಜೀವನ ಮಾಡಿದ್ದಾರೆ ಹೊರತು ಕೆಟ್ಟರ ಅನಿಸ್ಕೊಂಡು ಜೀವನ ಮಾಡಿಲ್ಲ ನಮ್ಮ ತಮ್ಮನವ್ರು. ಇದು ಕೊಲೆ ಅಂತೀರಾ? ಮತ್ತು ಆಕ್ಸಿಡೆಂಟ್ ಥರ ಮಾಡಿದಾರಲ್ಲ, ಕೊಲೆ ಅಂತೀರಾ ಅಥವಾ ಏನು? ಅದೇನು ಅನ್ಸ ಅದು ಗೊತ್ತಾಗ್ತದೆ. ಇವಾಗ ಕಾಲು ಕಟ್ಟಿದ್ದಾರೆ, ಕೈಯೂ ಕಟ್ಟಿದ್ದಾರೆ. ಕಾಲು ಕೈ ಕಟ್ಟಿ ಈ ಥರ ಇದು ಮ್ಯಾಣ್ಯಾಕೆ ಹಿಗ್ಗಿದ್ದಾರೆ. ಅದು ಟೂವಲ್ನ ಎಲ್ಲ ಇದೇನು ಮಾಡಿದ್ದಾರೆ ಅಂದರೆ ಇದು ದ್ವೇಷವಾಗಿ ಮಾಡಿದ್ದಾರೆ. ಇದನ್ನು ಮಾಡಬೇಕಂತ ಮಾಡಿದ್ದಾರೆ. ಅವನಿಗೆ ಗುರ್ತು, ನಮಗೆ ಗೊತ್ತಿಲ್ಲ ಸರ್. ನಾವಿಲ್ಲಿ ಜಗತ್ತದಲ್ಲಿ ನಮ್ಗೆ ಇಂಥರ ವ್ಯವಹಾರ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ಅವನಿಗೆ ಗುರ್ತು, ಅವನ ಜೀವನದಲ್ಲಿ ಅವನಿಗೆ ಅರ್ಥ ಆಗ. ನಮ್ಗೆ ಹೆಂಗೆ ಗೊತ್ತಾಗ್ತೈತೆ? ನಾವೇನು ಮಕ್ಕಳು ಮನೆಯಲ್ಲಿರ್ತೀವಿ, ನಾವೇನು ಹೊರಗಡೆಗೆ ಬರೋರ ಹೋಗಾರ. ನಿಮ್ಮ ಹೆಸರು? ನಮ್ಮ ಹೆಸರು ಪಾಪಮ್ಮ, ಅವ್ರ ಅಕ್ಕ. ಅಲ್ಲಿ ನಾವು ಹಾಕ್ಕೊಟ್ಟಿದ್ವಿ ತುಮಕೂರಣ್ಣಗೆ. ಅಲ್ಲಿ ಯಾಕೋ ಸೆಟ್ ಆಗಿಲ್ಲ ಅಂತ ಇಲ್ಲಿಗೆ ಬಂದು ಲಕ್ಷ್ಮಣ ಸೆಟ್ ಮಾಡ್ತಿದ್ದೆ. ಏನಾಗಿದೆ ಈಗ? ಅದು ಅಲ್ಲ, ಏನಾಗಿತ್ತು ಅಂತ ನಿಮಗೆ ಫೋನ್ ಬಂತು, ಈಗ ಬಂದು ನೋಡಿದಾಗ ಏನಾಗಿದೆ? ಎಷ್ಟು 5 ಗಂಟೆಗೆ ನಾನು ಒಬ್ಬ ಸುರೇಶ್ ಅಂತ ಹುಡುಗ ಫೋನ್ ಮಾಡಿದೆ. ದೊಡ್ಡಪ್ಪ ಹಿಂಗೆ ಟ್ರ್ಯಾಕ್ಟರ್ ಕೆಳಗೆ ಬಿದ್ದುಬಿಟ್ಟಿದ್ದಾನೆ, ಮಾತಾಡಂಗಿಲ್ಲ, ನಾಲ್ಕು ಕಟ್ಕೊಂಡಿದ್ದಾನೆ, ಸುತ್ತೋಗಿದ್ದಾನೆ, ಬರೋಣ ಬೇಗ ಬರೋಣ ಅಂತಂದ. ನಾವು ಬೈಕ್ ತಗೊಂಡು ನಮ್ಮ ಅಜ್ಜಿನ ನಮ್ಮ ಅಪ್ಪನ ಕರ್ಕೊಂಡು ಬೈಕ್ ಚಿಳಕರಿಂದ ಬಂದಿದ್ವಿ. ಏನಾಗಿತ್ತು ಇಲ್ಲಿ ಬಂದಾಗ? ಏನಾಗಿತ್ತು? ಕೆಳಗೆ ಮನಸ್ಸಿದ್ರು ಅವಾಗ. ಈಗ ಏನಂತ ಈಗ ಹೆಣ ನೋಡಿದ್ಮೇಲೆ ಏನು ಅನ್ಸುತ್ತೆ? ಅದು ಕೊಲೆ ಮಾಡಿದಾರೆ ಅನ್ಸುತ್ತೋ ಅಥವಾ ಏನು ಆಕ್ಸಿಡೆಂಟ್ ಥರ ಮಾಡಿದ್ದಾರೆ? ಎರಡೂ ಥರ ಕಾಣ್ತದೆ ಸರ್. ಈಗ ಏನಾಗಬೇಕು? ಅಲ್ಲ, ಏನಾಗಬೇಕಂತ ಒತ್ತಾಯ ಮಾಡ್ತೀರಿ? ಆ ಥರ ನಿಮ್ಮ ಅಪ್ಪನ ಮೇಲೆ ಯಾರಿಗಾದ್ರು ದ್ವೇಷ ಇತ್ತಾ? ಏನು ಅಂಥದ್ದು ಏನಿಲ್ಲ ಸರ್. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ದೊಡ್ಡಪ್ಪ ಅಂತ ಏನಿಲ್ಲ ಸರ್, ಅಂತನಲ್ಲ. ಗಲಾಟೆ ಅಂತನಲ್ಲ ಸರ್. ಚೆನ್ನಾಗಿ ನಾವೆಲ್ಲ ಚೆನ್ನಾಗಿದ್ವಿ, ಅವರು ಚೆನ್ನಾಗಿದ್ರು, ಅವ್ರ ಮನೆ ಕಡೆ ಎಲ್ಲ ಚೆನ್ನಾಗಿದ್ರು. ಏನು ಮಾಡಿರ್ಬೋದು ಅನ್ಸುತ್ತೆ ಈಗ ಮೇಲ್ನೋಟಕ್ಕೆ ನಿಮಗೆ? ಮಾಡಿರ್ಬೋದು. ಏನು ಮಾಡಿರ್ಬೋದು? ಕೊಲೆಗಿಲ್ಲ ಮಾಡಿರ್ಬೋದು ಯಾರೋ. ಏನು ಪತ್ತೆ ಹಚ್ಬೇಕು ಅಂತ? ನಿಮ್ಮ ಹೆಸರು? ಪವನ್. ಪವನವರು ನಮ್ಮ ಮಿಟ್ರಿಪೇಟೆಯಲ್ಲಿ 1 ವರ್ಷದಿಂದ ಕೆಲಸ ಬರ್ತಾಯಿದ್ರು. ಅವರು ಮೇಸ್ತ್ರಿಯಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ನಾವು ಒಂದು ಇಟಿಗೆ ಇಷ್ಟು ಅಂತೇಳಿ ಇದು ಕೊಡ್ತಾಯಿದ್ವಿ ಲೇಬರು. ಅಥವಾ ಲೇಬರ್ನ ಕರ್ಕೊಂಬಂದು ಕೆಲಸ ಮಾಡಿಸಿ ಹೋಗ್ತಾಯಿದ್ರು. ಮೊನ್ನೆ ರಾತ್ರಿ ಬೆಂಕಿಗೆ ಹಚ್ಚಿದ್ರು. ನಿನ್ನೆ ರಾತ್ರಿ ಎಲ್ಲ ಹುಡುಗರು ಹೋಗಿದ್ದಾರೆ, ಬಾಚಿಗಪ್ಪ ಹೋಗೋಣ ಅಂತ ಕರೆದ್ರಂತೆ. ಇನ್ನೊಂದು ಸ್ವಲ್ಪ ಬೆಂಕಿ ಕಟ್ಟಿಗೆ ಇಟ್ಟು ಬಂದುಬಿಡ್ತೀನಿ ನಡಿ ಅಂತ ಹೇಳಿದ್ರಂತೆ. ಅಷ್ಟೊತ್ತಿಗೆ ಬೆಳಿಗ್ಗೆ ನನಗೆ ಹುಡುಗರು ಫೋನ್ ಮಾಡಿದ್ರು.
ಬೆಳಿಗ್ಗೆ ಫೋನ್ ಮಾಡಿದಾಗ ಹಿಂಗಾಗೈತೆ ಅಂದರೆ ನಾನು ತಕ್ಷಣ ಹೋದೆ. ಅಲ್ಲಿಗೆ ಹೋಗಿ ನಮ್ಮ ಬಕಮೂರು ಪೊಲೀಸ್ ಠಾಣೆಗೆ ಫೋನ್ ಮಾಡ್ತೀವಿ ಸರ್, ನಮ್ಮ ಸಾಹೇಬ್ರಿಗೆ. ಸರ್ ಹಿಂಗಾಗಿದೆ, ಹಿಂಗೆ ಟ್ರಾಲಿ ಹತ್ತೆಲ್ಲ ಹಾಕಿದ್ದಾರೆ, ಕೈ ಕಾಲೆಲ್ಲ ಕಟ್ಟಿದ್ದಾರೆ, ಇದೇನೋ ಬಂದು ಸ್ವಲ್ಪ ಚೆಕ್ ಮಾಡಿ ಸರ್ ಫೋಟೋ ಹಾಕ್ತಾರೆ. ಫೋಟೋ ಹಾಕಿದೆ. ಇಮಿಡಿಯೇಟ್ಲಿ ಸಾರೆಲ್ಲ ಬಂದರು, ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಯಾರು ತಪ್ಪಿಸ್ತಿದ್ದಾರೆ ಅವ್ರನ್ನ ಶಿಸ್ತು ಕ್ರಮ ಕೈಗೊಂಡು ಅವ್ರಿಗೆ ಕಠಿಣ ಕ್ರಮ ಕೈಗೊಳ್ಬೇಕಂತ ತಾನು ಮನವಿ ಮಾಡ್ತೀನಿ ಸರ್. ಅಲ್ಲ ರಾತ್ರಿ ಕರೆಂಟು ನಾನು ಇದ್ದಾಗ ಬೆಳಿಗ್ಗೆ ನಾವೆಲ್ಲ ಲೈಟೆಲ್ಲ ರಾತ್ರಿ ಲೈಟಾಗಿ ಬಂದಿದ್ದು ಸರ್. ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಹತ್ರ 3 ಕಟೌಟ್ರು ತೆಗೆದಿದ್ದಾರೆ ಸರ್. ನಮ್ಮ ಹೊಲ ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ, ಅಲ್ಲಿ ಐತೆ ಪೆಟ್ಟಿಗೆ. ಅಲ್ಲಿ ಪೆಟ್ಟಿಗೆ ಟ್ರಾನ್ಸ್ಫರ್ ಪೆಟ್ಟಿಗೆಯಲ್ಲಿ ಫೀಸೆಲ್ಲ ಹೋಗಿದ್ದಾವೆ ಸರ್. ತೆಗೆದು ಇದು ಪ್ರೀಪ್ಲಾನ್ ಮಾಡಿ ಮಾಡ್ದಂಗೆ ಸರ್. ಮೇಲೆ ಇದು ಟ್ರಾಲಿ ಟ್ರ್ಯಾಕ್ಟ್ರಿ ಟ್ರಾಲಿ ತಗೊಂಡ್ಬಿಟ್ಟು ಲಿಫ್ಟ್ ಎತ್ತಿದ್ದಾರೆ ಸರ್. ಲಿಫ್ಟ್ ಎತ್ತಿ ಅದನ್ನು ಚಾಸ್ ಮೇಲೆ ಮಲಗಿಸಿ ಕತ್ತು ಒಳಗಿಟ್ಟು ಲಿಫ್ಟ್ ಕೆಳಗೆ ಇಳಿಸ್ಬಿಟ್ಟಿದ್ದಾರೆ ಸರ್. ಬೀಗೆಲ್ಲ ಅದರಲ್ಲಿ ಇರ್ತವೆ ಸರ್ ಅಲ್ಲಿ. ಯಾಕಂದರೆ ನಾವು ಅಲ್ಲಿ ಇರ್ತೇವೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆಂದು ಬಂದು ಕೆಲಸ ಮಾಡ್ಕೊಂತಾರೆ ಡ್ರೈವರ್ಗಳು. ಯಾರು ಮನೆಗೆ ಬೀಗ ತಗೊಂಡು ಟ್ರ್ಯಾಕ್ಟ್ರಿ ಬೀಗನ ಯಾವುದು ಇಟ್ಟರು ಕೂಡ ಸ್ಟಾರ್ಟ್ ಆಗುತ್ತಲ್ಲ ಸರ್, ಇಟ್ಟು ಸ್ಟಾರ್ಟ್ ಮಾಡಿದ್ದಾರೆ ಸರ್. ಬೀಗ ಅಲ್ಲೇ ಇತ್ತು, ಬೀಗ ತಗೊಂಡು ಸ್ಟಾರ್ಟ್ ಮಾಡಿ ಲಿಫ್ಟ್ ಎತ್ತಿ ಅದನ್ನು ಇದು ಮಾಡಿದ್ದಾರೆ. ಕೈಕಾಲೆಲ್ಲ ಕಟ್ಟಿದ್ದಾರೆ. ಕೈಕಾಲೆಲ್ಲ ಕಟ್ಟಿದ್ದಾರೆ ಸರ್. ಟವಲಿಂದ ಎಲ್ಲ ಕೈಕಾಲೆಲ್ಲ ಕಟ್ಟಿ ಅದನ್ನು ಮರ್ಡರ್ ಮಾಡಿದ್ದಾರೆ ಸರ್. ಏನಾಗಬೇಕು ಅಂತ ಒತ್ತಾಯ ಮಾಡ್ತೀರಿ ಸರ್? ಅವ್ರನ್ನ ಯಾರು ಇದಕ್ಕೆ ತಪ್ಪಿಸ್ತಾರೆ ಇದ್ದಾರೆ ಸರ್, ಅವ್ರಿಗೆ ಕಠಿಣ ಕ್ರಮ ಕೈಗೊಂಡು ಶಿಕ್ಷೆ ಆಗಬೇಕು ಸರ್ ಅವ್ರಿಗೆಲ್ಲ. ಮೊಳಕಾಲ್ಮೂರು ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗ್ಗೆ ಒಂದು ಘಟನೆ ನಡೆದಿತ್ತು. ಇಲ್ಲಿ ಸ್ಪಂದನ ಅನ್ನುವಂಥ ಒಂದು ಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ಒಬ್ಬ ವ್ಯಕ್ತಿ ಓಬನ್ ಅನ್ನೋರ್ದು ಡೆಡ್ ಬಾಡಿ ಸಿಕ್ಕಿದೆ. ಇದರ ಮಾಹಿತಿ ನಮಗೆ ಬೆಳಗ್ಗೆ 8 ಗಂಟೆಗೆ ಸ್ಟೇಷನ್ಗೆ ಮಾಹಿತಿ ಬಂದಿತ್ತು. ನಮ್ಮ ಅಧಿಕಾರಿಗಳು DYSP ಮತ್ತು ಇನ್ಸ್ಪೆಕ್ಟರ್ PSI ಬಂದು ವಿಸಿಟ್ ಮಾಡಿದ್ರು. ನಾನು ಕೂಡ ಒಂದು ವಿಸಿಟ್ ಮಾಡಿದ್ದೀನಿ. ಅವ್ರನ್ನ ಯಾರೋ ಯೋಬನ್ನ ಅನ್ನೋರನ್ನ ಯಾರೋ ಅವರ ಕಾಲು ಕೈಗೆ ಒಂದು ಟವಲ್ನಿಂದ ಕಟ್ಟಿ ಅವ್ರನ್ನ ಒಂದು ಟ್ರಾಲಿ ಕೆಳಗಡೆ ಅವರ ನೆಕ್ ಬ್ರೇಕ್ ಮಾಡಿ ಮರ್ಡರ್ ಮಾಡ್ದಂಗೆ ಇದು ಕ್ರೈಮ್ ಸೀನ್ ಇದೆ. ಅವ್ರ ಸಂಬಂಧಿಕರಿಂದ ನಾವೀಗ ಕಂಪ್ಲೇಂಟ್ ತೊಗೊಳ್ತಾ ಇದ್ದೀವಿ. ಕಂಪ್ಲೇಂಟ್ ತೊಗೊಂಡು FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ನಾವು ಫರ್ದರ್ ಡೀಟೇಲ್ಸ್ ತಿಳಿಸ್ತೀವಿ.